ಬದ್ರಿಯ ಜುಮ್ಮಾ ಮಸೀದಿ ಕೊಂಬೆತೋಡಿನಲ್ಲಿ ವಕ್ಫ್ ಬೋರ್ಡ್ ವತಿಯಿಂದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಬರ್ಸ್ಥಾನದ ಆವರಣ ಗೋಡೆ ಮತ್ತು ಮಸೀದಿಯಲ್ಲಿ ನೂತನ ಕಚೇರಿ ಹಾಗೂ ವೇದಿಕೆಯನ್ನು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಉದ್ಘಾಟಿಸಿದರು. ಅಂತ ಸಿಗ್ತಾ ಉಂಟಾ? ಮೇಲೆ ತೆಗಿತಾ ಉಂಟಾ? ಕೆಳಗಡೆ ತೆಗಿತಾರೆ ಅಂತ ಸಿಗ್ತಾ ಉಂಟಾ? ಮೇಲೆ ತೆಗಿತಾ ಉಂಟಾ? ಕೆಳಗಡೆ ತೆಗಿತಾರೆ. ಓ ಶಿಟ್. ಹಲೋ ಉಸ್ತಾದೆ. ನಮ್ಮ ಈ ಬದ್ರಿಯಾ ಜುಮ್ಮಾ ಮಸೀದಿ ಐಮಂಗಲ ಕೊಮ್ಮೆತ್ತೋಡು ಇದರ ಈ ಕಬರ್ಸ್ಥಾನವು ಸುಮಾರು 150 ವರ್ಷದ ಇತಿಹಾಸ ಇರುವಂಥ ಕಬರ್ಸ್ಥಾನಕ್ಕೆ ಒಂದು ಉತ್ತಮ ಆವರಣ ಗೋಡೆಯನ್ನು ನಿರ್ಮಿಸಿದ್ದಾರೆ. ಈಗಾಗಲೇ ವಕ್ಫ್ ಇಲಾಖೆಯಿಂದ ನಮ್ಮ ನೆಚ್ಚಿನ ಶಾಸಕರು, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರು ಅತ್ಯಂತ ಮುತುವರ್ಜಿಯಿಂದ 30 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಉತ್ತಮ ರೀತಿಯಲ್ಲಿ ನಮಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿಕೊಟ್ಟಿರುತ್ತಾರೆ. ಹಾಗೂ ಅದಕ್ಕೆ ಸಹಕರಿಸಿದ ವಕ್ಫ್ ಇಲಾಖೆಗೂ, ಶಾಸಕರಿಗೂ ಮತ್ತು ಈ ಗುತ್ತಿಗೆದಾರರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿರಾಜಪೇಟೆ ತಾಲೂಕಿನ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಕೋಳಮಂಡ ರಫೀಕ್ ಮಾತನಾಡಿ, ಜಿಲ್ಲೆಗೆ ಅಲ್ಪಸಂಖ್ಯಾತ ಇಲಾಖೆಯ ವತಿಯಿಂದ ಸುಮಾರು 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದು ರಾಜ್ಯದ ಇತಿಹಾಸದಲ್ಲೇ ಮೊದಲು. ಅಲ್ಪಸಂಖ್ಯಾತ ವರ್ಗಕ್ಕೆ ಕೊಡಗು ಜಿಲ್ಲೆಗೆ ಕಳೆದ 20 ವರ್ಷಗಳಿಂದ ಆಗದ ಕಾಮಗಾರಿಗಳನ್ನು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣವರು ಮಾಡಿಕೊಟ್ಟಿದ್ದಾರೆಂದರು. ದೇವಸ್ಥಾನ ಹಳ್ಳಿಗಳಿಗೆ ಮತ್ತು ಗ್ರಾಮಗಳಿಗೆ ಎಲ್ಲೆಲ್ಲಿ ಹೋದಾಗ ಒಂದು ಆಶ್ವಾಸನೆ ಕೊಟ್ಟಿದ್ದರು. ನಿಮಗೆ ಬೇಕಾದ ಮೂಲಸೌಕರ್ಯ, ಶಾಂತಿಯುತವಾದ ಒಂದು ವಾತಾವರಣ, ಕೊಡಗಿನ ಸುಸಜ್ಜತೆ ಮತ್ತು ಅಭಿವೃದ್ಧಿಯನ್ನು ನಾನು ಆದಷ್ಟು ಯಾವುದೆಲ್ಲ ಇಲಾಖೆಯಿಂದ ನಮಗೆ ಆಗುತ್ತೋ ಎಲ್ಲ ಇಲಾಖೆಯಿಂದ ನಾವು ತಂದು ನಮಗೆ ಕೊಡಗನ್ನು ಸುಂದರ ಒಂದು ಮಾದರಿ ಜಿಲ್ಲೆಯನ್ನು ಮಾಡಲು ನಾನು ಶ್ರಮಿಸುತ್ತೇನೆ. ಖಂಡಿತ ಅವರು ಸಾಬೀತುಪಡಿಸಿದ್ದಾರೆ. ಈಗ ನನ್ನ ವಾರ್ಡಿನ ಬಗ್ಗೆ ಹೇಳುವುದಾದರೆ, ಕೊಮ್ಮೆತ್ತೋಡು ಚಪ್ಪೆಪಲ್ಲೂರು ಪಂಚಾಯಿತಿಯ ಒಂದು ಕೊಮ್ಮೆತ್ತೋಡು ಸಣ್ಣ ಗ್ರಾಮ ಐಮಂಗಲ. ಇಲ್ಲಿ ಸುಮಾರು ಈಗ ಉದ್ಘಾಟನೆಗೊಂಡಿರುವಂತಹ ಈ ವೇದಿಕೆ, ಮೇಲೆ ಇರುವಂತಹ ಆಫೀಸು, ಕಚೇರಿ, ಅದೇ ರೀತಿ ನಮ್ಮ ಸ್ಮಶಾನಕ್ಕೆ ಕಬರಸ್ಥಾನಕ್ಕೆ ಇರುವ ಆವರಣ ಗೋಡೆ, ಇವೆಲ್ಲವೂ ಸುಮಾರು 30 ಲಕ್ಷ ರೂಪಾಯಿಗೆ ವಕ್ಫ್ ಇಲಾಖೆಯಿಂದ ತಂದು ಉತ್ತಮವಾದ ಒಂದು ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲದೆ ಈಗಾಗಲೇ ನಮ್ಮ ಈ ಗ್ರಾಮದಲ್ಲಿ ಒಂದು 5 ಲಕ್ಷ ಕಾಮಗಾರಿ ಆಗಿರುತ್ತದೆ. ಅದೇ ರೀತಿ ಐಮಂಗಲದಲ್ಲಿ ಹೇಳಬೇಕಂದ್ರೆ ಈಗ ನಮ್ಮ XRB ಮಂಜೂರ ಬಳೆಗಾರರ ಕುಟುಂಬಸ್ಥರಿಗೊಂದು ರಸ್ತೆ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ನಮ್ಮ ಬೊಯ್ಯಟ್ಟಿರ ಕುಟುಂಬಸ್ಥರಿಗೊಂದು ರಸ್ತೆ ಕಾಮಗಾರಿ ಪೂರ್ಣಗೊಂಡಿರುತ್ತದೆ. ಅದೇ ರೀತಿ ಒಂದು ಬಡಾವಣೆ ಇದೆ, ಮೈಸೂರು ಅಮ್ಮ ಲೇಔಟ್, ಅಲ್ಲಿ ಒಂದು ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಮೇಕತಡ ಮತ್ತು ಕೊಟ್ಟಿಯಣ್ಣ ಕುಟುಂಬಸ್ಥರ ಮನೆಗೆ ಹೋಗುವ ರಸ್ತೆ ಸಂಪೂರ್ಣ ಪೂರ್ಣಗೊಂಡಿರುತ್ತದೆ. ಇದೇ ರೀತಿ ಹಲವಾರು ಮೊದಲನೇವರಿಗೂ ಎಲ್ಲರೂ ಒಂದು ರಸ್ತೆ ಮಾಡಿದ್ರೆ ಅದರಲ್ಲಿ ಹಿಂದೂಗಳು ಓಡಾಡ್ತಾರೆ, ಮುಸಲ್ಮಾನರು ಓಡಾಡ್ತಾರೆ, ಕ್ರೈಸ್ತರು ಹೋಗ್ತಾರೆ, ಜಾತಿಯಲ್ಲಿ ಎಲ್ಲ ಜಾತಿಯವರು ಹೋಗ್ತಾರೆ.
ಎಲ್ಲ ಪಕ್ಷದವ್ರು ಹೋಗ್ತಾರೆ. BJP ಅವರಿಗೆ ಒಂದು, JDS ಅವ್ರಿಗೊಂದು, ಕಾಂಗ್ರೆಸ್ ಅವ್ರಿಗೊಂದು ಅಷ್ಟೇ ಮಾಡ್ತಾರೆ. ಈ ಮೂಲಭೂತ ಸೌಕರ್ಯಗಳೇನಿಲ್ಲ, ಇದು ಮನುಷ್ಯರಿಗೆ ಮಾಡಬೇಕು. ನಮ್ಮ ಬದುಕು ಸುಗಮವಾಗಿ ಮಾಡಬೇಕು. ವಿದ್ಯುತ್ ಶಕ್ತಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತು ಧರ್ಮ ಕ್ಷೇತ್ರದಲ್ಲಿ ಇರುವಂಥ ಪುಣ್ಯ ಸ್ಥಳಗಳಿರ್ಬೋದು, ಎಲ್ಲ ಧರ್ಮಗಳು. ಅದರಿಂದ ಅಭಿವೃದ್ಧಿಯ ಕೆಲಸಗಳನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸೌಕರ್ಯ ಆಗುವಂಥ ರೀತಿಯಲ್ಲಿ ಮಾಡುವಂಥದ್ದು ನನ್ನ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ. ಇದೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಬೆಂಬಲ ಇದೇ ರೀತಿ ಮುಂದಕ್ಕೂ ಕೂಡ ಇರಲಿ. ಇನ್ನಷ್ಟು ಕೆಲಸಗಳನ್ನು ಮಾಡೋಕ್ಕೆ ತಮ್ಮಿಂದ ಶಕ್ತಿ ಸಿಗಲಿ ಅಂತ ಹೇಳಿ ನನ್ನ ಒಂದು ಆಶಯವನ್ನು ವ್ಯಕ್ತಪಡಿಸಿ ನಿಮ್ಮಲ್ಲಿ ನಿವೇದನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ PA ಹನೀಫ್, ವಿರಾಜಪೇಟೆ ಪ್ರಚಾರ ಸಮಿತಿ ಅಧ್ಯಕ್ಷ AH ಮತೀನ್, ಅಕ್ರಮ ಸಕ್ರಮ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಸಲಾಂ, ಪಟ್ಟಣ ಪಂಚಾಯತ್ನ ಮಾಜಿ ಸದಸ್ಯ DP ರಾಜೇಶ್ ಅವರನ್ನ ಈ ಸಂದರ್ಭ ಸನ್ಮಾನ ಮಾಡಲಾಯಿತು.